ಮೇರಾ ರಂಗಪ್ಪಂದು ಈ ರೋಡ್ನಾಗೆ ಬರಂಗಿಲ್ವಲ್ಲ. ಮೇರಾ ರಂಗಪ್ಪಂದು ಇನ್ನು ಮಂತಾವ ಏನು ಮಾಡ್ತಾಯ್ತೋ ಏನೋ. ಮೇರಾ ರಂಗಪ್ಪಗೆ ನಮ್ದಕ್ಕೆ ಬಂದಿರೋದು ಗೊತ್ತಾಯ್ತೋ ಗೊತ್ತಿಲ್ಲೋ. ಹಫೀಜ್ ಅಕ್ಕ ಇಲ್ಲಿ ನಿಂತ್ಕೊಂಡು ಯಾರಿಗೋ ಕಾಯ್ತಿದ್ದಂಗೈತಲ್ಲ, ಯಾರಿರ್ಬೋದು? ಯಾವಾಗೂ ಇತ್ಲಾಗೆ ಈ ಹಫೀಜ್ ಅಕ್ಕ ಗೊತ್ತಾ ಇರ್ತೈತಲ್ಲ, ಯಾಕೆ ಯಾರಿಗೆ ಕಾಯ್ತಾ ಇರ್ಬೋದು ಈ ಹಫೀಜ್ ಅಕ್ಕ? ಹಫೀಜ್ ಅಕ್ಕೋ, ಯಾರಿಗಕ್ಕ ಇಲ್ಲಿ ಕಾಯ್ತಾ ಇದೀಯಾ? ಯಾರಿಗಕ್ಕ ಇಲ್ಲಿ ನೀನು ರೋಡ್ನ ನಿಂತ್ಕೊಂಡು ಕಾಯ್ತಾ ಇರೋದು? ಜುಂಜಪ್ಪ, ನಮ್ದಕ್ಕೆ ಸುಮ್ಕೆ ಬಂದು ರೋಡ್ಗೆ ನಿಂತೈತೆ, ನಿಮ್ದಕ್ಕೆ ಯಾಕೆ ಬಂದು ನಮ್ದು ಕೇಳಬೇಕು? ನಮ್ದಕ್ಕೆ ಬಂದು ಸುಮ್ಕೆ ರೋಡಿಗೆ ನಿಂತ್ಕೊಂಡ್ರೆ ನಿಮ್ದಕ್ಕೆ ಬಂದು ಕೇಳಂಥದ್ದು ಏನೈತೆ ಜುಂಜಪ್ಪ? ನಮ್ದಕ್ಕೆ ಯಾರಿಗೇನು ಕಾಯ್ತಾ ಇಲ್ಲ ಜುಂಜಪ್ಪ, ನಮ್ದಕ್ಕೆ ಸುಮ್ಕೆ ಬಂದು ರೋಡ್ಗೆ ನಿಂತೈತೆ. ಅಲ್ಲ ಕಣ ಹಫೀಜ್ ಅಕ್ಕೋ, ನೀನು ಆ ಅಂಗಡಿ ಕೆಲಸ ಬಿಟ್ಟು ಇತ್ತವ ರೋಡ್ನಾಕೆಲ್ಲ ಬರೋಂಗಿರ್ಲಿಲ್ವಲ್ಲ. ಹೊಸಿ ಆ ಅಂಗಡಿಯಾಗ ಉಳ್ದಾನೆ ನಿನಗೆ ಪುರ್ಸೋತಿಲ್ದಂಗೆ ಕೆಲಸ ಇರ್ತೈತೆ. ಅಂಥ ಕೆಲಸ ಇರೋದ್ರಾಗೂ ಇತ್ತವ ರೋಡ್ ಕಡೆಗೆ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ ಕಣ ಹಫೀಜ್ ಅಕ್ಕ. ಎಂದು ಏನು ನೀನು ಜಾಸ್ತಿ ಇತ್ಲಾಗ ರೋಡ್ ಕಡೆಗೆ ಬತ್ತಿರ್ಲಿಲ್ವಲ್ಲಕ್ಕೋ, ಅದಕ್ಕೆ ಕೇಳಿದೆ ಕಣಕ್ಕ ಹಫೀಜ್ ಅಕ್ಕ. ಓಹೋ ಜುಂಜಪ್ಪನವರು, ಆಪ್ ಪಿಜಮ್ನವರು. ಏನು ಹಫೀಜ್ ಅಕ್ಕ, ರಂಗಣ್ಣನು ಯಾಕೋ ಇತ್ಲಾಗೆ ಬತ್ತಿದ್ದಂಗೆ ಇದ್ದಾನೆ? ಜುಂಜಪ್ಪ, ನಮ್ದಕ್ಕೆ ಏನು ಗೊತ್ತು ಜುಂಜಪ್ಪ? ರಂಗಪ್ಪಂದಕ್ಕೆ ಇತ್ತಾಗೆ ಬತ್ತೈತಂಬುದು ನಮ್ದಕ್ಕೆ ಏನು ಗೊತ್ತು ಜುಂಜಪ್ಪ? ನಮ್ದಕ್ಕೆ ರೋಡ್ ಗುಂಟೆ ಹೋಗ್ತೈತೆ, ಅವ್ರದಕ್ಕೆ ರೋಡ್ ಗುಂಟೆ ಬತ್ತೈತೆ, ನಮ್ದಕ್ಕೆ ಏನು ಗೊತ್ತು ಜುಂಜಪ್ಪ? ಅಲ್ಲ ಕಣ ಹಫೀಜ್ ಅಕ್ಕ, ಈ ರಂಗಣ್ಣ ಮಧ್ಯಾಹ್ನ ಹೊತ್ನಾಗ ಕುಡಿದು ಮನೆ ಕೆಂಬಿಡೋನು. ಅಂಥದ್ರಾಗೆ ಈ ಮಧ್ಯಾಹ್ನ ಹೊತ್ನಾಗೂ ಈ ರೋಡ್ ಗುಂಟೆ ಯಾಕೆ ಬತ್ತಾನೆ ಎಂಬುದೇ ಗೊತ್ತಾಗಲ್ಲ ಕಣ ಹಫೀಜ್ ಅಕ್ಕ. ರಂಗಪ್ಪ ಈ ಮಧ್ಯಾಹ್ನ ಹೊತ್ನಾಗೆ ಬಿಸಿಲಿಗೇನೆ ಹೊರಗೆ ಹೊರಟಿರ್ಲಿಲ್ಲ, ಮನೆ ಕೆಂಡಿರನಲ್ಲ. ಜುಂಜಪ್ಪ, ನಮ್ದಕ್ಕೆ ಏನು ಗೊತ್ತು ಜುಂಜಪ್ಪ? ರಂಗಪ್ಪಂದು ಈ ಕಡೆಗೆ ಬತ್ತಾ ಇರೋದು ನಮ್ದಕ್ಕೆ ಗೊತ್ತಿಲ್ಲ ಜುಂಜಪ್ಪ. ನಮ್ದಕ್ಕೆ ಕೇಳಿದ್ರೆ ಏನು ಹೇಳಬೇಕು ಜುಂಜಪ್ಪ? ನಿಮ್ದಕ್ಕೆ ಕೇಳಿ ರಂಗಪ್ಪಂದಕ್ಕೆ ಯಾಕೆ ಈ ಕಡೆ ಬತ್ತೈತೆ ಅಂತ ನಿಮ್ದಕ್ಕೆ ಕೇಳಿ. ಓ ಏನಪ್ಪ ಜುಂಜಪ್ಪ, ಯಾತೋ ನನ್ನ ಬಗ್ಗೆನೇ ಮಾತಾಡ್ದಂಗಿತ್ತಲ್ಲವೋ ಜುಂಜಪ್ಪ? ಯಾಕಪ್ಪ ಜುಂಜಪ್ಪ, ನನ್ನ ಬಗ್ಗೆ ಯಾಕಪ್ಪ ಜುಂಜಪ್ಪ ಮಾತಾಡಿದ್ದು? ಯಾತು ಇಲ್ಲ ಕಣ್ ರಂಗಣ್ಣ, ನೀನು ಮಧ್ಯಾಹ್ನದಾಗೆ ಮನೆನಾಗ ಮನಿಕೊಂಡಿರ್ತಿದ್ದೆ, ಬಿಸ್ಲಾಗ ಯಾಕೋ ರಂಗಣ್ಣ ಈ ರೋಡ್ನಾಗ ನಡ್ಕೊಂಬತ್ತೈತಲ್ಲ ಅಂತ ಆಫೀಸ್ ಅಕ್ಕನ ಕೊಟ್ಟು ಹೇಳ್ತಿದ್ದೆ ಕಣ್ ರಂಗಣ್ಣ. ಜುಂಜ, ನಾನು ಮಂಚಾಗೇನೆ ಮನಿಕೊಂಡಿದ್ದೆ ಕಂಡ ಜುಂಜ. ಯಾಕೋ ಆ ಶಾಕಿಗೇನೆ ನಿದ್ದೆನೇ ಬರಲಿಲ್ಲ ಕಣೋ ಜುಂಜ. ಅದಕ್ಕೇನೆ ಇತ್ತವ ರೋಡ್ನಾಗೆ ಅಲ್ಲೇ ಎದ್ದು ಬಂದೆ ನೋಡಬ ಜುಂಜಪ್ಪ. ಆ ಕರೆಂಟೂ ಅದೇ ತೆಗೆದ್ಬಿಟ್ರಬ, ಒಳಗಂತೂ ಶಾಖೆ ಆಗತ್ತೆ ಕಣಬ ಜುಂಜಪ್ಪ. ಅದಕ್ಕೆ ನಾನು ಅದೇ ಎದ್ಬಿಟ್ಟು ಈ ರೋಡ್ ಕಡೆಗೆ ಬಂದ್ಬಿಟ್ನಬ ಜುಂಜಪ್ಪ. ಸರಿ ಕಣ್ ರಂಗಣ್ಣ, ಆಯ್ತು ಹೇಳು. ನಾನು ಇಲ್ಲ ಆಫೀಸ್ ಅಕ್ಕನೂ ಯಾಕೋ ನಿಂತಿತ್ತು, ನೀನು ಆ ಕಡೆಯಿಂದ ಬತ್ತಿದ್ದಲ್ಲ, ಅದಕ್ಕೆ ನಾನು ನಿಮ್ಮ ಬೋರಾದ್ ನೋಡಿ ಆಫೀಸ್ ಅಕ್ಕಂತಾಗೆ ಮಾತಾಡ್ತಾ ನಿಂತ್ಕೊಂಡೆ ನೋಡಿ ರಂಗಣ್ಣ. ಸರಿ ಆಯ್ತು ಹೇಳು ರಂಗಣ್ಣ, ಓಸಿ ನನಗೆ ಕೆಲಸ ಐತಿ, ಹೋಗ್ತೀನಿ ಹೇಳು. ಅತ್ತ ಬೈಗಿನ ಕಡೆ ಇದ್ದ ಬಾರಪ್ಪು. ಜುಂಜಪ್ಪ, ಮೇರಾ ಅಂಗಡಿ ತಾಕೆ ಅಲ್ಲ ನೀವು ರಂಗಪ್ಪಗೆ ಕರಿತಾ ಇರೋದು? ಮೇರಾ ಅಂಗಡಿ ತಾಕೆಲ್ಲ ರಂಗಪ್ಪ ಬೈಗಿಂದ ಊಟಕ್ಕೆ ಬಂದಿರ್ತೈತೆ, ನಿಮ್ದಕ್ಕೆ ಬರಂಗಿದ್ರೆ ಅವಾಗ ಬನ್ನಿ. ಸರಿ ಕಣ ಆಫೀಸ್ ಅಕ್ಕ, ಓಸಿ ನನಗೆ ಕೆಲಸ ಐತಿ, ಹೋಗ್ತೀನಮ್ಮ. ರಂಗಪ್ಪ ರಂಗಪ್ಪ, ನಿಮ್ದಕ್ಕೆ ನಮ್ದು ಬರೋದು ಎಷ್ಟೊತ್ತು ಕಾಯ್ತು ರಂಗಪ್ಪ. ನಿಮ್ದಕ್ಕೆ ಯಾಕೆ ರಂಗಪ್ಪ ಬೇಗನೆ ಬರೋದೇ ಇಲ್ವಲ್ಲ ರಂಗಪ್ಪ? ನಮ್ದಕ್ಕೆ ಕಾಯ್ತಾ ಇರಬೇಕಲ್ಲ ರಂಗಪ್ಪ ಈ ರೋಡಿಗೆ ಬಂದು. ಆಫೀಸ ವಸಿ ನನಗೆ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಮನ್ಯಾಗ ಮನಿಕೊಂಡಿದ್ದೆ ಕಣಮ್ಮ ಆಫೀಸ. ಊಟನೂ ಮಾಡ್ದಂಗೆ ಮನಿಕೊಂಬಿಟ್ಟಿದ್ದೆ ಕಣಮ್ಮ ಆಫೀಸ. ಸ್ವಲ್ಪ ಎಚ್ಚರಿಕೆ ಆಗೋದು ಲೇಟ್ ಆಗ್ಬಿಡ್ತಮ್ಮ ಆಫೀಸ. ಇಲ್ಲ ಅಂತ ಅಂದಿದ್ರೆ ಬಿರಿನೇ ಬಂದ್ಬಿಡ್ತೀನಮ್ಮ ಆಫೀಸ. ರಂಗಪ್ಪ, ನಿಮ್ದಕ್ಕೆ ಊಟಗೆ ಮಾಡಿಲ್ಲ ಅಂತ ಅಂದರೆ ನಮ್ದಕ್ಕೆ ಬೇಜಾರು ಆಗ್ತೈತೆ ನೋಡ್ರಿ ರಂಗಪ್ಪ. ಬನ್ನಿ ರಂಗಪ್ಪ,
ಮೇರಾ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಮೆಂತೆ. ಬನ್ನಿ ರಂಗಪ್ಪ ಹೋಗೋಣ, ಊಟ ಮಾಡ್ಕೊಂಡು ಬರ್ಮೆಂತೆ. ಬನ್ನಿ ರಂಗಪ್ಪ ಹೋಗೋಣ. ಆಫೀಸ, ನೀನು ನನಗೆ ಕುಡಿಯೋಕ್ಕೆ ಕೊಡೋದಲ್ಲದೆ ನಿಮ್ಮಂಥವ ಬಂದು ಊಟನೂ ಮಾಡೋಕ್ಕಾಗುತ್ತೆ ನಮ್ಮ ಆಫೀಸ? ಏನು ಬೇಡ ಬಿಡಮ್ಮ ಆಫೀಸ. ಇವಾಗ ಹೋಗಿ ನಮ್ಮ ಮನೆಯಾಗೆ ಊಟ ಮಾಡ್ತೀನಿ ಕಣಮ್ಮ ಆಫೀಸ. ನಮ್ಮ ಹೆಂಡ್ರು ವಶಕ್ಕೆ ಯಾರಿಗೋ ಕಳೆ ತೆಗಿಯಕ್ಕೆ ಹೋಗ್ಬಿಟ್ಟವಳೆ, ಹಂಗಾಗಿ ನಾನು ಊಟ ಮಾಡಿಲ್ಲ ಕಣಮ್ಮ ಆಫೀಸ. ನನಗೆ ಊಟಕ್ಕಿನ್ನ ನೀನು ಸಾಯಂಕಾಲ ಹೊತ್ನಾಗ ಕೊಡೋ ಓಟಿನೇ ನನಗೆ ಸಾಕಮ್ಮ ಆಫೀಸ. ಸರಿ ರಂಗಪ್ಪ, ಟೈಮ್ ಆಗ್ತಾಯಿದೆ ರಂಗಪ್ಪ, ಬೇಗ ಹಾಕ್ಬಿಡು ರಂಗಪ್ಪ. ನಮಗೂ ನಿಮಗೂ ಒಂದು ಡಿಂಗು ಡಾಂಗು ಸಾಂಗ್ನ. ಆಫೀಸ, ಯಾಕಮ್ಮ ಅಷ್ಟೊಂದು ಅರ್ಜೆಂಟು? ಹೊಸಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡೋಕ್ಕೆ ಆಫೀಸಮ್ಮ ತುದಿ ಯಾರಾಗೆ ನಿಂತಿರ್ತೈತಲ್ರಬ್ಬು. ಆಫೀಸ, ಆಫೀಸ, ನಿನ್ನ ಖುಷಿನೇ ನನ್ನ ಖುಷಿ ಕಣಮ್ಮ ಆಫೀಸ. ಆಯ್ತು ಹೇಳಮ್ಮ ಆಫೀಸ, ಹಾಕ್ತೀನಿ ನೋಡು ಇವಾಗ ನನಗೂ ನಿನಗೂ ಒಂದು ಡಿಂಗು ಡ್ಯಾಂಗು ಸಾಂಗ್ನ. ನಿಜವನ್ನು ನುಡಿಯಲಿ ನನ್ನಾಣೆನಲ್ಲ, ಪ್ರೀತಿಯ ರಂಗು ಚೆಲ್ಲಿದೆ. ನಿಜವನ್ನು ನುಡಿಯಲಿ ನನ್ನಾಣೆನಲ್ಲ, ಪ್ರೀತಿಯ ರಂಗು ಚೆಲ್ಲಿದೆ. ಬಾನಿನ ರಂಗು, ಭೂಮಿಯ ರಂಗು, ಏನೇನು ಹೇಳುತ್ತಿದೆ. ನಿಜವನ್ನು ನುಡಿಯಲಿ ನನ್ನಾಣೆನಲ್ಲ, ಪ್ರೀತಿಯ ರಂಗು ಚೆಲ್ಲಿದೆ. ನಿಜವನ್ನು ನುಡಿಯಲೆ ನನ್ನಾಣೆನಲ್ಲೇ ಈ ಪ್ರೀತಿಯ ರಂಗು ಚೆಲ್ಲಿದೆ. ಹೇ ನಿಜವನ್ನು ನುಡಿಯನೆ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಕೆನ್ನೆಯ ರಂಗು, ತುಟಿಯ ರಂಗು ನನ್ನ ಕಣ್ಣನ್ನು ಕಾಡುತ್ತಿದೆ. ನಿಜವನ್ನು ನುಡಿಯಲೆ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ರಂಗಪ್ಪ, ನಿಮ್ದಕ್ಕೆ ರಂಗಿನ ಹಾಡು ನನಗೆ ಬೋಲ್ ಇಷ್ಟ ಆಯ್ತು ರಂಗಪ್ಪ. ನೀನು ಹಾಡಿದ್ದು ರಂಗು ಹಾಡು ನನಗೆ ಎಲ್ಲ ರಂಗೇರ್ ಬಿಡ್ತಪ್ಪ ರಂಗಪ್ಪ. ಸರಿ ಕಣಮ್ಮ ಆಫೀಸ, ನಿನಗೋಸ್ಕರ ನಾನು ಹಾಡೂ ಹಾಡ್ತೀನಿ, ಹಂಗೆ ಡ್ಯಾನ್ಸೂ ಮಾಡ್ತೀನಮ್ಮ ಆಫೀಸ. ಸರಿ ರಂಗಪ್ಪ, ನಿಮ್ದಕ್ಕೆ ಮಾಡಿದ ಡ್ಯಾನ್ಸು ನಮ್ದಕ್ಕೆ ತುಂಬ ಪ್ಯಾರಿಗೆ ಆಗ್ಬಿಡ್ತು ನೋಡಿ ರಂಗಪ್ಪ. ನಿಮ್ದಕ್ಕೆ ಡ್ಯಾನ್ಸು ಅಂತ ಅಂದರೆ ನಮ್ದಕ್ಕೆ ದಿಲ್ಲಿಗೆ ಖುಷಿ ಆಗ್ಬಿಡ್ತೈತೆ ರಂಗಪ್ಪ. ಸರಿ ಕಣಮ್ಮ ಆಫೀಸ, ಆ ಜುನ್ಜುನ್ತಾಗೆ ಹುಷಾರ್ ಕಣಮ್ಮ. ವಸಿ ಆ ಜುನ್ಜುನ್ಗೆ ಯಾಕೋ ನಮ್ಮಿಬ್ರು ಮೇಲೆ ರೌಟ್ ಬಂದಿರ್ಬೇಕಮ್ಮ ಆಫೀಸ. ಹುಷಾರಮ್ಮ, ಹುಷಾರು. ಸರಿ ರಂಗಪ್ಪ, ನಿಮ್ದಕ್ಕೆ ಹೇಳಿದ್ದು ನಮ್ದು ಯಾವಾಗ ಕೇಳಲ್ಲ ಅಂತ ಹೇಳೈತೇಳಿ ರಂಗಪ್ಪ. ನಿಮ್ದಕ್ಕೆ ಹೇಳಿದ್ನ ನಮ್ದು ಯಾವಾಗೂ ಕೇಳ್ತೈತೆ ಬಿಡಿ ರಂಗಪ್ಪ. ಆ ಜುಂಜಪ್ಪಂದಕ್ಕೆ ಇದ್ದಾಗ ನಮ್ದಕ್ಕೆ ಹುಷಾರಾಗಿ ಇರ್ತೈತೇಳಿ ರಂಗಪ್ಪ. ಸರಿ ಕಣಮ್ಮ ಆಫೀಸ, ಇನ್ಮೇಲೆ ನೀನು ಹೋಗಮ್ಮ, ಒಂದು ಹೊತ್ತು ಅಂಗಡಿ ತಾವ. ಸರಿ ರಂಗಪ್ಪ, ನಮ್ದಕ್ಕೆ ಹೋಗಿ ಬರ್ತೈತೆ ರಂಗಪ್ಪ. ಬಾಯ್ ಬಾಯ್. ಸರಿ ಕಣ್ರಬ್ಬು. ವಸಿ ಇನ್ನೂ ಈ ಹಳ್ಳಿ ಜನರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪು. ವಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಂಗೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪು. ಬರ್ತೀನಿ ಕಣ್ರಪ್ಪು ಮುಂದಿನ ಸಂಚಿಕೆನಾಗೆ.